ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ರಾಜಕೀಯ ನಾಯಕರು ಮತ್ತು ಪಕ್ಷಿಗಳು ಕೂಡ ಎಲ್ಲ ರೀತಿಯಾಗಿ ಸಜ್ಜಾಗಿ ಬರ್ತಾ ಇದ್ದಾರೆ. ಆದರೆ ಈ ಒಂದು ಅಧಿವೇಶನಕ್ಕೆ ಅಥವಾ ಅಧಿವೇಶನದಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆತಂಕ ಎದುರಾಗಿದೆ, ಆತಂಕ ಸೃಷ್ಟಿಯಾಗಿದೆ. ಕುಂದಾನಗರಿಯಲ್ಲಿ ಆತಂಕ ಶುರುವಾಗಿದೆ. ಬೆಳಗಾವಿ ಅಧಿವೇಶನ ಇನ್ನೇನು ನಾಳೆ ಶುರುವಾಗುತ್ತೆ. ಡಿಸೆಂಬರ್ 8ರಿಂದ 19ನೇ ತಾರೀಕಿನವರೆಗೂ 10 ದಿನಗಳ ಕಾಲ ಈ ಒಂದು ಬೆಳಗಾವಿ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನಕ್ಕೆ ಈಗ ಕಂಟಕ ಎದುರಾಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬೆಳಗಾವಿ ನಗರದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿನ್ನೆಲೆ ಭಾರಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ದೆಹಲಿಯಲ್ಲಿ ಇತ್ತೀಚೆಗೆ ಸಂಭವಿಸಿದಂತಹ ಒಂದು ಬಾಂಬ್ ಬ್ಲಾಸ್ಟ್ನ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳು ಕೇಳಿ ಬಂದಿದೆ. ಭದ್ರತಾ ವ್ಯವಸ್ಥೆಯನ್ನು ಅಧಿವೇಶನಕ್ಕೆ ದ್ವಿಗುಣಗೊಳಿಸಲು ಅಂದರೆ ದುಪ್ಪಟ್ಟು ಮಾಡಲಾಗಿದೆ. ಕೇಂದ್ರದ ಗುಪ್ತಚರ ಇಲಾಖೆ ಏನಿದೆ ಅದು ಎಚ್ಚರಿಕೆಯನ್ನು ಕೊಟ್ಟಿದೆ, ನೀವು ಹುಷಾರಾಗಿದೆ ಅಂತ ಹೇಳಿ. ಅದರ ಸೂಚನೆಯಂತೆ ಈಗ ಭಾರಿ ಬಂದೋಬಸ್ತ್ 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸುರಕ್ಷತಾ ಸಭೆ ಕೂಡ ಆಗಿದೆ. ಅಧಿವೇಶನವು ಶಾಂತಿಯುತವಾಗಿ ನಡೆಯುವಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಈ ಒಂದು ವಿಚಾರವಾಗಿ ಎಲ್ಲ ಯಾವ ತಪ್ಪುಗಳನ್ನು ಕೂಡ ನಡೆಯದಂತೆ ಸೂಚನೆ ಮಾಡಲಾಗಿರುವಂಥದ್ದು. ಬೆಳಗಾವಿ ನಗರದ ಪೊಲೀಸ್ ಕಮಿಷನರ್ ಭೂಷಣ್ ಕುಮಾರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ರೀತಿಯಾದಂತಹ ಒಂದು ಭದ್ರತೆಯನ್ನು ಒದಗಿಸಲಾಗಿದೆ. ನೋಡಿ, ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ರಾಜಕೀಯ ನಾಯಕರು ಬರ್ತಾರೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು. ಈಗ ಈ ಒಂದು ಬೆಳಗಾವಿ ಅಧಿವೇಶನಕ್ಕೆ ಎಲ್ಲೋ ಒಂದು ಕಡೆ ಕಂಟಕ ಎದುರಾಗಿದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿದೆ. ಹುಷಾರಾಗಿರಿ, ಏನೋ ಒಂದು ಆಗುವಂತಹ ಅವಘಡ ಸಂಭವಿಸುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಯಾವುದಕ್ಕೂ ಕೂಡ ನೀವು ಮುನ್ನೆಚ್ಚರಿಕೆಯ ಒಂದು ಕ್ರಮವಾಗಿ ಜಾಗರೂಕರಾಗಿರಿ. ನಿಮ್ಮ ಒಂದು ಪೊಲೀಸ್ ಸಿಬ್ಬಂದಿಯ ವ್ಯವಸ್ಥೆಯನ್ನು ದುಪ್ಪಟ್ಟುಗೊಳಿಸಿ ಅಥವಾ ದ್ವಿಗುಣಗೊಳಿಸಿಕೊಂಡು ನೀವು ಹುಷಾರಾಗಿರಿ ಅನ್ನುವಂಥ ರೀತಿಯಲ್ಲಿ ಬಂದಿದೆ ಸೂಚನೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಏನಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿ ದೆಹಲಿಯಲ್ಲಿ ಉಗ್ರರು ಅದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿಯ ಸುವರ್ಣಸೌಧದ ಸುತ್ತಮುತ್ತ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಹೆಚ್ಚುವರಿಯಾಗಿ 6,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ನಗರದ ಪೊಲೀಸ್ ಆಯುಕ್ತ ಆಗಿರುವಂತಹ ಭೂಷಣ್ ಬೋರೆಸೆ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಬಂದೋಬಸ್ತನ್ನು ಮಾಡಲಾಗಿದೆ. ಅದರಲ್ಲಿ ನೋಡಿ 6 SPಗಳು ಮತ್ತು 146 ಹಿರಿಯ ಪೊಲೀಸ್ ಅಧಿಕಾರಿಗಳು, 3,820 ಪೊಲೀಸ್ ಸಿಬ್ಬಂದಿಗಳು, 500 ಹೋಮ್ ಗಾರ್ಡ್ಗಳು, 8 ಕ್ಷಿಪ್ರ ಕಾರ್ಯಪಡೆಗಳು, 10 DAR ತುಕಡಿಗಳು, 35 KSRPಯ ತುಕಡಿಗಳು, ಅದರ ಜೊತೆಗೆ 1 BDDS ತಂಡ ಮತ್ತು 1 ಗರುಡ ಫೋರ್ಸ್, 16 ವಿಧ್ವಂಸಕ ಕೃತ್ಯಗಳನ್ನು ತಪಾಸಣೆ ಮಾಡುವಂತಹ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ಒಂದು ವಿಚಾರವನ್ನು ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಪೊಲೀಸರ ಸರ್ಪಗಾವಲಿದೆ. ಬೆಳಗಾವಿಯ ಸುವರ್ಣಸೌಧದ ಒಂದು ಸುತ್ತಮುತ್ತಲೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಏನೋ ಒಂದು ಈ ರೀತಿಯಾದಂಥ ಒಂದು ಎಚ್ಚರಿಕೆ ಬಂದಿರೋದ್ರಿಂದ ಗುಪ್ತಚರ ಇಲಾಖೆಯಿಂದ ಈಗ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಲ್ಲ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಮುಂದಾಗಿದೆ. ಹೆಚ್ಚುವರಿಯಾಗಿ 6,000 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯ ಅಲ್ಲಿ ಅಧಿವೇಶನ ನಡೆಯುವಂಥ ಒಂದು ಸುತ್ತಮುತ್ತ ಭಾಗದಲ್ಲಿ ಎಲ್ಲ ರೀತಿಯಾಗಿ ಕಟ್ಟೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈಗಾಗಲೇ ಸ್ಥಳಗಳ ತಪಾಸಣೆ ಕೂಡ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಭಾಗದಲ್ಲಿ ಎಲ್ಲಿಯೂ ಕೂಡ ಏನು ಆಗಬಾರ್ದು, ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಸಂಭವಿಸಬಾರ್ದು. ಯಾಕೆಂದರೆ ನೋಡಿ, ಇದೇ ಚಳಿಗಾಲದ ಅಧಿವೇಶನ ನಡಿಬೇಕಾದ್ರೆ ಈಗ BJPಯವರು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಗೊಂದಲಗಳು ಸೃಷ್ಟಿಯಾಗೋದು ಬೇಡ, ನಾವು ಮೊದಲೇ ಎಚ್ಚೆತ್ತುಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಈಗ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಂಡಿದೆ. ಮತ್ತು ಅಲ್ಲಿರುವಂತಹ ಜಿಲ್ಲಾಡಳಿತ ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಇವತ್ತೇ ಕೆಲ ನಾಯಕರು ಬೆಳಗಾವಿಗೆ ಹೋಗುವಂತಹ ಒಂದು ಸಂಭವ ಇದೆ. ಹೀಗಾಗಿ ಎಲ್ಲ ರೀತಿಯ ಭದ್ರತೆಯನ್ನು ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಘಟನೆಗಳು ಆಗಬಾರ್ದು, ಅಹಿತಕರ ಘಟನೆಗಳಂತೇಳಿ ಪೊಲೀಸ್ ಇಲಾಖೆಯಿಂದ ಈ ರೀತಿಯಾದಂಥ ಒಂದು ಕಟ್ಟೆಚ್ಚರಿಕೆಯ ಕ್ರಮ, ಸರಪಗಾವಲು. ದೊಡ್ಡ ಮಟ್ಟದಲ್ಲಿ ಕೆಲವೊಂದು ವಿಚಾರಗಳು ಕೇಳಿ ಬರ್ತಾ ಇತ್ತು. ಮುಖ್ಯವಾಗಿ ಕೇಳಿಬಂದಂತಹ ವಿಚಾರ ಏನಂದರೆ ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆಯ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಬೇರೆ ಬೇರೆ ಇಲಾಖೆಗೆ ಏನಾಗಿದೆ ಅಂದರೆ 166 ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಟೋಟಲ್ ಆಗಿ ಒಟ್ಟು 3,820 ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಕೂಡ ಸಾಕಷ್ಟು ಜನ ನಿಯೋಜನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲರೂ ಕೂಡ ತಮ್ಮ ಡ್ಯೂಟಿಯನ್ನು ಕರೆಕ್ಟಾಗಿ ಮಾಡ್ತಾರೆ. ಮತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಸುತ್ತಮುತ್ತ ಭಾಗದಲ್ಲಿ, ಆ ರೀತಿಯಾಗಿ ಕಾವಲನ್ನು ಕಾಯ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.